ಎಲ್ಲರಿಗೂ ನಮಸ್ಕಾರ. ನಾನು ಮೇಕಲ್ ಈಶ್ವರಡು, ಸಾಮಾಜಿಕ ಕಾರ್ಯಕರ್ತ. ಭಾರತ ದೇಶದಲ್ಲಿ 18 ಮಹಾಶಕ್ತಿ ಪೀಠಗಳಿವೆ. ಆ ದೇವತೆಗಳ ಅಂಶದಿಂದ 1831ರಲ್ಲಿ ಜನ್ಮಿಸಿದ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಭಾರತದ ಮೊಟ್ಟ ಮೊದಲ ಮಹಾತ್ಮ ಆಗಿರುವ ಶ್ರೀ ಜ್ಯೋತಿರಾವ್ ಫುಲೆ ಅವರ ಧರ್ಮಪತ್ನಿ. ಆಗಿನ ಕಾಲಕ್ಕೆ ಮಹಿಳಾ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಂತೆ ಸತಿ ಸಹಗಮನ ಪದ್ಧತಿ ನಿರ್ಮೂಲನೆ, ವಿಧವೆಯರ ಪುನರ್ ವಿವಾಹ, ಇನ್ನು ಅನೇಕ ಹೋರಾಟಗಳ ಮುಖಾಂತರ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಷ್ಟೋ ಅವಮಾನಗಳು ಎದುರಾದರೂ ಕೂಡ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನು ಸ್ಥಾಪಿಸಿದಂತವರು ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಅವರ ಹೆಸರನ್ನು ಬಳ್ಳಾರಿ ನಗರ ಗ್ರಾಮ ದೇವತೆ ಆದಂತಹ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರುವಂತಹ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಎಂದು ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ. ಇದಕ್ಕೆಲ್ಲ ರಾಜಕೀಯ ಪಕ್ಷ ನಾಯಕರು ಸಹಕರಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಇವತ್ತು ನನ್ನ ಮಗಳು ಡಾಕ್ಟರ್ IAS, IPS, IFS ಸಾಮಾನ್ಯ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಈ ದಿನ ಎಲ್ಲ ರಂಗಗಳಲ್ಲಿ, ಮುಖ್ಯವಾಗಿ ನ್ಯಾಯಾಂಗ, ಖಾಸಗಿ, ಸರ್ಕಾರ, ಬ್ಯಾಂಕಿಂಗ್, ಆಟೋ ಚಾಲಕರಿಂದ ಹಿಡಿದು ವಿಮಾನವನ್ನು ನಡೆಸುವವರೆಗೆ ಮತ್ತು ಅಂತರಿಕ್ಷ ಪ್ರಯಾಣದಲ್ಲಿ ಪುರುಷರಿಗಿಂತ ಯಾವ ರೀತಿ ಕಡಿಮೆ ಇಲ್ಲದೆ ಸಮಾನವಾಗಿದ್ದಾರೆ. ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ ಹಿಡಿದು ಮಹಿಳೆಯರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿವರೆಗೂ ಆಗಿದ್ದಾರೆ. ಇದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಆಗಿನ ಕಾಲಕ್ಕೆ ಮುಖ್ಯವಾಗಿ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಜೊತೆ ನಮ್ಮ ದೇಶ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ ಮಹಿಳೆಯರಿಗೆ ವಿದ್ಯಾಭ್ಯಾಸ ಕಾರಣ. ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ. ಬಳ್ಳಾರಿ ನಗರದಲ್ಲಿ ಎಲ್ಲ ರಸ್ತೆಗಳಿಗೆ, ಉದ್ಯಾನವನಗಳಿಗೆ, ವೃತ್ತಗಳಿಗೆ ಪುರುಷರ ಹೆಸರುಗಳಿವೆ. ಅವು ಯಾವಂದ್ರೆ ಗಡಿಗೆ ಚೆನ್ನಪ್ಪ ವೃತ್ತ, HRD ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ. ರಸ್ತೆಗಳಿಗೆ ನಾಮಫಲಕ ಇಲ್ಲದ ಗೋಪಾಲ ಸ್ವಾಮಿ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಉದ್ಯಾನವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನ, ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿ, ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ, ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ. ಬಳ್ಳಾರಿ ಕ್ರೀಡಾಂಗಣ ಮೈದಾನಕ್ಕೆ ಪುನೀತ್ ರಾಜ್ಕುಮಾರ್ ನಾಮಕರಣ. ಅದರ ಪಕ್ಕದಲ್ಲಿ ಪುತ್ಥಳಿ. ಬಳ್ಳಾರಿಯಲ್ಲಿ ಇರುವ ವಿಶ್ವವಿದ್ಯಾಲಯಕ್ಕೆ ಶ್ರೀ ಕೃಷ್ಣದೇವರಾಯ ಅಂತ ನಾಮಕರಣ ಮಾಡಿದ್ದಾರೆ. ಪುತ್ಥಳಿಯನ್ನು ಇಟ್ಟಿದ್ದಾರೆ. ಎಲ್ಲವಕ್ಕೂ ಪುರುಷರ ಹೆಸರನ್ನು ಇಟ್ಟಿದ್ದಾರೆ. ಒಂದೇ ಒಂದು ವೃತ್ತಕ್ಕೆ ಮಹಿಳೆಯರ ಹೆಸರನ್ನು ಇಟ್ಟಿದ್ದಾರೆ. ಅದು ಶ್ರೀಮತಿ ಇಂದಿರಾ ಗಾಂಧಿ ವೃತ್ತ. ಆ ವೃತ್ತದಲ್ಲಿ ನಾಮಫಲಕ ಎಲ್ಲ ಏನಿಲ್ಲ. ಅದನ್ನ ಯಾರು ಇಂದಿರಾ ಗಾಂಧಿ ವೃತ್ತ ಅಂತ ಕರೆಯುವುದಿಲ್ಲ. ಅದನ್ನು ಸಂಗಮ್ ಸರ್ಕಲ್ ಅಂತ ಕರೆಯುತ್ತಾರೆ ಎಲ್ಲರೂ. ಕಾಂಗ್ರೆಸ್ ಆಡಳಿತದಲ್ಲಿ ಬಂದರೂ ಕೂಡ ಆ ವೃತ್ತ ಅಭಿವೃದ್ಧಿ ಆಗಿಲ್ಲ. ನಮ್ಮ ಶಾಸಕರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಬಲಿದ ಜನಾಂಗದವರು ಹೆಮ್ಮೆಯಿಂದ ನಮ್ಮೂರು ಅಂತ ಹೇಳಿಕೊಳ್ಳುತ್ತಾರೆ ಸಾವಿತ್ರಿಬಾಯಿ ಫುಲೆ ಅವರನ್ನು. ಆದರೆ ಇದರಲ್ಲಿ ತಪ್ಪೇನಿಲ್ಲ ಹೇಳಿಕೊಳ್ಳುವುದರಲ್ಲಿ. ಅವರು ಒಂದು ಕುಲಕ್ಕೆ, ಒಂದು ಮತಕ್ಕೆ, ಒಂದು ಜಾತಿಗೆ ಸಂಬಂಧಪಟ್ಟವರಲ್ಲ, ಸರ್ವಮತಸ್ಥರಿಗೆ ಸಂಬಂಧಪಟ್ಟವರು. ಇಡೀ ಭಾರತ ದೇಶಕ್ಕೆ ವಿದ್ಯಾಮಾತೆ, ವಿದ್ಯಾದೇವತೆ, ಕಲಿಗು ಸರಸ್ವತಿ, ಇಡೀ ಮಹಿಳಾ ಜಾತಿಗೆ ಹಿಂದೆ, ಈಗ, ಮುಂದೆ ಸ್ಫೂರ್ತಿ ಇವರೇ ಅಂತ ಪ್ರಮುಖ ಮಹಿಳೆ ಆಗಿರುವಂತಹ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನು ಶಕ್ತಿ ಸ್ವರೂಪಿಣಿ ಆದ ಗ್ರಾಮ ದೇವತೆ ಆದ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರ ಇರುವ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ. ಪುತ್ಥಳಿಯನ್ನು ಸ್ಥಾಪನೆ ಮಾಡುವಂತೆ ಕೋರಿಕೊಳ್ಳುತ್ತೇವೆ. ಇಲ್ಲದ ಪಕ್ಷದಲ್ಲಿ ಸರ್ಕಾರ ಅನುಮತಿ ಕೊಟ್ಟಲ್ಲಿ ಬಲಿದ ಜನಾಂಗದವರಾಗ್ಲಿ, ಖಾಸಗಿ ವಿದ್ಯಾಸಂಸ್ಥೆಗಳಾಗಲಿ, ಪ್ರಮುಖ ರಾಜಕೀಯ ನಾಯಕರಾಗಲಿ ಹತ್ತಡಿ ಪುತ್ಥಳಿ ಸ್ಥಾಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಶ್ರೀ ಕನಕದುರ್ಗಮ್ಮ ತಾಯಿಯನ್ನು ಯಾವ ರೀತಿ ಸರ್ವಮತಸ್ಥರು ಸ್ಮರಿಸುತ್ತಾರೋ ಅದೇ ರೀತಿಯಲ್ಲಿ ಸರ್ವಮತಸ್ಥರು ಈ ವಿದ್ಯಾಮಾತೆಯನ್ನು ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯನ್ನು ಸ್ಮರಿಸಬೇಕೆಂದು ಕೋರಿಕೊಳ್ಳುತ್ತೇವೆ. ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಪುತ್ಥಳಿಯನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ. ಯಾಕಂದ್ರೆ ಅಡ್ಡಾದಿಡ್ಡವಾಗಿ ಬರುವ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತೆ. 3 ಅಡಿ ಸ್ಥಳದಲ್ಲಿ ಸ್ತೂಪ ಮತ್ತು 10 ಅಡಿ ಪುತ್ಥಳಿ ಸ್ಥಾಪಿಸುವಂತೆ ಮನವಿ. ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ಇಂದೇ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ತಮ್ಮ ಮನೆ ಮಗ ಮೇಕಲೆ ಈಶ್ವರ ರೆಡ್ಡಿ, ಬಳ್ಳಾರಿ.